ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದು ಮನೆಯಿಂದ ಹೊರಗೆ ಬಂದು ನಾ ಎಲ್ಲಿ ಹೊಂಟೀನಿ ಅಂತ ಹೇಳ್ತೀನಿ ಮುಂದೆ ನೋಡ್ರಿ. ನಾ ಬಂದಿದ್ದೆ ನೋಡ್ರಪ್ಪ ನಮ್ಮ ಹೊಸ ಮನೆ ರೆಡಿ ಆಗಲ್ಲ ನೀರು ಹೊಡ್ಯಾಕ ಎಲ್ಲ ನೀರು ಹೊಡ್ಯಾಕ ಕುಂತಿದ್ದೆ ನೋಡ್ರಿ. ನೀರು ಹೊಡೆದು ನಾ ಬಂದೆ ನೋಡ್ರಪ್ಪ ಕ್ರಿಕೆಟ್ ಆಡಲ್ಲಿ. ಕ್ರಿಕೆಟ್ ಆಡಿ ನಾವು ಹೊಂಟೀವಿ ನೋಡ್ರಪ್ಪ ಮನೆಗೆ. ಇವತ್ತೆಲ್ಲ ಯಾಕೆ ಹೋಗಿ ಅಂದರೆ ಸಂಡೇ ಇರೋ ಸಲ ನಾವು ಗ್ಯಾರೇಜ್ ಹೋಗಲ್ಲ ನೋಡ್ರಿ. ಮನೆಗೆ ಬಂದು ಫ್ರೆಶ್ ಆಗಿ ನಾವು ಹೊಂಟೀವಿ ನೋಡ್ರಪ್ಪ ಮತ್ತೆ ಹೊರಗೆ. ಮನೆಯಿಂದ ಹೊರಗೆ ಬಂದು ನಾವು ಹೊಂಟಿದ್ದೆ ನೋಡ್ರಪ್ಪ ನಮ್ಮ ಬೇಬಿನ ಕರ್ಕೊಂಡು ನಾನು ಈ ಮನೆ ಹತ್ರ ಬಂದೆ ನೋಡ್ರಪ್ಪ. ಈ ಮನೆ ಹತ್ರ ಫ್ರೆಂಡ್ಸ್ ಎಲ್ಲರೂ ಸಿಕ್ಕರು. ಫ್ರೆಂಡ್ಸ್ ಎಲ್ಲರ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಚಾ ಕುಡಿಯೋ ಮನ್ಸಿಗೆ ಅಂತ ನೋಡ್ರಪ್ಪ. ನಾವು ಹೊಂಟೀವಿ ಮತ್ತೆ ಚಾ ಕುಡಿಯೋಕೆ ಬಂದು ನಾನು ಹತ್ರ ಚಾ ಕುಡಿಯಲ್ಲಪ್ಪ, ನಾನು ಹತ್ರ ಲೆಮನ್ ಟೀನ್ ಕುಡ್ತೀನಿ ನೋಡ್ರಿ. ಲೆಮನ್ ಟೀನ್ ಕುಡ್ದು ನಂಗೆ ಪರ್ಸನಲ್ ಕೆಲಸ ಇತ್ತಪ್ಪ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರಿಸಿ ನಾವು ಹೊಂಟೀವಿ ನೋಡ್ರಪ್ಪ. ಮತ್ತೆ ಹಸುವಾಗಿತ್ತು ವಡಾಪಾವ್ ತಿನ್ನೋಕ್ಕೆ. ವಡಾಪಾವ್ ತಿಂದು ಗ್ರೌಂಡಿಗೆ ಬಂದು ನೋಡಪ್ಪ. ನಮ್ಮ ದೋಸ್ತರು ಕರ್ಕನೇ ಹೋಲ್ರ ಅಂತ ನೋಡ್ರಪ್ಪ. ಮ್ಯಾಚಿನೊಳಗೆ ಹೆಂಗೆ ನಿಂತಾರ ಅವ್ರು. ಮತ್ತೆ ನಮ್ಮ ದೋಸ್ತ್ ಬಂದ ನೋಡಪ್ಪ. ನಮ್ಮ ದೋಸ್ತ್ ಮೈಲಾಪುರ ಜಾತ್ರೆಗೆ ಹೋಗಂತ ನಾವು ಹೊಂಟೀವಿ ನೋಡ್ರಪ್ಪ. ಮತ್ತೆ ಮೈಲಾಪುರ ಜಾತ್ರೆಗೆ ನಾವು ಬಂದು ನೋಡ್ಬೇಕು. ಜಾತ್ರೆಗೆ ಬರೋನು ಇಷ್ಟು ಮಂದಿ ಯಾರು. ಇವತ್ತು ಸಾಯಂಕಾಲ 6 ಗಂಟೆ ಆದ್ರೂ ಇವತ್ತು ಯಾಕೆ ಇಷ್ಟು ಜನ ಯಾರಂದ್ರೆ ಇವತ್ತು ಅಮಾವಾಸ್ಯೆ ಇರೋ ಕಾರಣ ಮತ್ತು ಮೈಲಾರಲಿಂಗೇಶ್ವರ ವಾರ ಇವತ್ತು. ಜಾತ್ರೆಗೆಲ್ಲ ಸುತ್ತಾಡಿ ನಾವು ಹೊಂಟೀವಿ ನೋಡ್ರಪ್ಪ. ಮತ್ತೆ ಮನೆ ಕಡೆ ನಿಮಗಂತೂ ಗೊತ್ತಿದ್ದೆ ಅದು ನೋಡ್ರಪ್ಪ. ಮನೆಗೆ ಬರೋ ನಮ್ಮ ಮಿರರ್ದಾಗ ನೋಡಲಿಲ್ಲ ನನ್ನ ಜೀವನ ಸಮಾಧಾನ ಆಗಲ್ಲ ನೋಡ್ರಿ. ಮಿರರ್ದಾಗ ನೋಡಿ ನಾವು ಹೊಂಟೀವಿ ನೋಡ್ರಪ್ಪ. ಮತ್ತೆ ಮನೆಯಿಂದ ಹೊರಗೆ ಹೋಗಿ ನಾ ಬಂದೆ ನೋಡ್ರಪ್ಪ. ಇವತ್ತಿನ ಚಿಕ್ಕ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.